ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್ ಕಿರಾಣ ದಿಸಿಗೆ ಬಂದ್ರೆ ಸುಮ್ಕೆ ಬಿಡ್ತೀನ. ಯಾರು ಅಂತ ಹೇಳಿ ಮೇಡಮ್ ಅವರೇ, ಈಗ್ಲೇ ಇಲ್ಲೇ ಊಟ ಕೊಡ್ತೀನಿ. ನಿಮ್ಮ ಮಲ್ತಾಯಿ ಯಾವ ಕಣ್ಣಂಗೆ ನೋವಾದ್ರು ನಂಗೆ ಸಹಿಸ್ಕೊಳಕ್ ಆಗಕ್ಕಿಲ್ಲ ಕಣವ. ಅಂಥದ್ರಾಗೆ ನಾನು ನನ್ನ ಕೈಯಾರ ನಿನ್ನ ಸಾಯ್ಸಕ್ ನೋಡ್ತೀನೇನವ. ರಂಗೇಗೌಡ ನನ್ನ ಹೊಟ್ಟೆನಾಗ ಹುಟ್ಟದೇ ಇದ್ರು ಅವನ್ನ ನಾನು ನನ್ನ ಎತ್ತು ಮಗನಿಗಿಂತ ಹೆಚ್ಚು ಪಿರುತಿ ಕೊಟ್ಟಿನವ. ನಿನ್ನೂ ಹಂಗೆ ಪಿರುತಿ ಮಾಡ್ತಾ ಇದ್ದೀನಿ. ಆದ್ರೆ ಅದನ್ನ ನೀನು ಅರ್ಥ ಮಾಡ್ಕೊಳ್ದೆ ಇವ್ರ ಮಾತನ್ನು ಕೇಳ್ಕೊಂಡು ನನ್ನ ಜೀವ ಇರೋದಂತ ನನ್ನ ಮರೆಯಕ್ಕಾಗದೇ ಇರೋಂಥ ನೋವು ಕೊಟ್ಟುಬಿಟ್ಟೆ ಕಣಮ್ಮ. ಪಾಪ ತಿರ್ಕ ರಾಜ್ಕುಮಾರಿನ ಲಗ್ನ ಆಗಿ ನಾನು ಆ ರಾಜ್ಯಕ್ಕೆ ರಾಜ ಆಗ್ತೀನಿ ಅಂತ ಕನ್ಸು ಕಾಣ್ತಿದ್ನಂತೆ. ಹಂಗೆ ನೀವಿಬ್ರು ನನ್ನಿರುತ್ತಾನೆ ನನ್ನ ಸೊಸೆನ ಎತ್ಕಟ್ಟಿ ನನ್ನ ಕೊಲೆಗಾತಿ ಅಂತ ನಿರೂಪಿಸಕ್ಕೆ ನೋಡಿದ್ರಿ. ಆದ್ರೀಗೇನಾಯ್ತು? ಹಾಲು ಇಸ ಆಗೋದ್ರ ಬದಲು ಅಮೃತ ಆಗೋಯ್ತು. ಅದು ಹೆಂಗ್ ಬದಲಾಯ್ತು ಅಂತ ಇಬ್ರು ಸ್ಯಾನೆ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರಿ ಅಲ್ಲ. ಹೇಳ್ತೀನಿ ಕೇಳಿ. ನಾನು ಹಾಲಕ್ಕೆ ಪುಡಿ ಬೆರೆಸೋನಾಗ ನೀವು ಐಶ್ವರ್ಯನ ಕರ್ಕೊಂಬಂದು ತೋರಿಸ್ತಾ ಇದ್ದಿದ್ನ ನಾನು ನೋಡಿದೆ. ನಾನು ಅವಳನ್ನ ಸಾಯಿಸ್ತೀನಿ ಅಂತ ಅಣ್ಣನ ತಾವು ಹೇಳ್ತಾ ಇದ್ದಿದ್ನ ನೀವಿಬ್ರು ನೋಡ್ತಾ ಇದ್ದಿದ್ನ ಕೇಳಿಸ್ಕೊಳ್ತಾ ಇದ್ದಿದ್ನೂ ನೋಡಿದೆ. ನಾನು ಕೆಟ್ಟವಳು ಅಂತ ನೀವು ರಂಗೇಗೌಡ ತವ ಅಲ್ಲ ಐಶ್ವರ್ಯನ್ ತಾವು ಹೇಳಿದ್ರು ಇನ್ಯಾವತ್ತಿಗೂ ನಂಬಕ್ಕಿಲ್ಲ. ನಿಮ್ಮ ಪಾಡಿಗೆ ನೀವು ಸುಮ್ಕಿದ್ದಿದ್ರೆ ಒಂದಲ್ಲ ಒಂದಿನ ಅವಳಿಗೆ ನನ್ನ ನಿಜವಾದ ರೂಪ ಬಯಲಾಗ್ತಿತ್ತೋ ಏನೋ. ಆದರೆ ನೀವು ಆತ್ರ ಬಿದ್ದು ಗೋತ್ರ ಕೆಡಿಸ್ಕೊಂಡ್ರು ಅನ್ನೋವಂಗೆ ನನ್ನ ಬಗ್ಗೆ ಎಲ್ಲ ಹೇಳತ್ಕೋಗಿ ಇನ್ನಿ ಜಲಮ್ದಾಗೆ ನಿಮ್ಮ ಮಾತನ್ನ ನೆಮ್ಮದಿ ಇರೋವಂಗೆ ಮಾಡ್ಕೊಂಬಿಟ್ರಿ. ಲೆಕ್ಕದ ಪ್ರಕಾರ ನೀವು ನಂಗೆ ಕೆಟ್ಟದ್ದು ಮಾಡಬೇಕು ಅಂತ ಹೊಂಟ್ರು ನಂಗೆ ಸ್ಯಾನೆ ಒಳ್ಳೇದೇ ಆಗದೆ. ಅದಕ್ಕಾದರೂ ನಿಮ್ಗೆ ಹಬ್ಬದ ಊಟ ಹಾಕಿಸ್ಲೇಬೇಕು. ಆಮೇಲೆ ಅವತ್ತು ನೀನು ಏನೋ ಸವಾಲು ಹಾಕಿದ್ಯಲ್ಲ, ನೀನು ಈ ಅಟ್ಟಿಲೇ ಇದ್ದು
ನಿನ್ನ ಕಣ್ಣೆದ್ರಿಗೆ ಐಶ್ವರ್ಯ ಬೆಳೆದು ಈ ಅಟ್ಟಿನ ಆಳದನ್ನ ನೋಡ್ಲಿ ಅಂತ ನಿನ್ನ ಜೀವ ಉಳಿಸಿದ್ದೀನಿ ಅಂದೆ ಅಲ್ಲ. ಈಗ ನಾನು ಹೇಳ್ತಾ ಇವ್ನಿ ಕೇಳು. ನೀನು ಇಲ್ಲೇ ಇದ್ದು ಆ ಐಶ್ವರ್ಯ ನನ್ನ ಕಾಲು ಕೆಳಗಿನ ಆಳಾಗಿರೋದನ್ನ ನಿನ್ನ ಕಣ್ಣಾರ ನೋಡಿ ಹೊಟ್ಟೆ ಉರ್ಕೊಂಡು ಕಣ್ಣೀರು ಸುರಿಸ್ಬೇಕು ಅಂತಲೇ ನಿನ್ನ ಈ ಅಟ್ಟಿನಾಗ ಉಳಿಸ್ಕೊಂಡಿದ್ದು. ಇನ್ಯಾಕಾದ್ರೂ ಈ ಕಾಂಚನ ಅನ್ನೋ ಬೆಂಕಿ ಸವಾಸ ಮಾಡಬೇಕು ಅಂದ್ರೆ 1 ಕಿತ ಅಲ್ಲ 100 ಕಿತ ಯೋಚನೆ ಮಾಡಿ ಆಮ್ಯಾಕೆ ಹೆಜ್ಜೆ ಇಡಿ. ಗೌಡ್ರೆ, ಪ್ಲೀಸ್ ಗೌಡ್ರೆ, ನಾನು ನಡ್ಕೊಂಡಿದ್ದ ರೀತಿ ತಪ್ಪು ಅಂತ ನನಗೆ ಅರ್ಥ ಆಗಿದೆ. ನೀವು ಅತ್ತೆ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದ್ದೀರಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ದೆ ನಾನು ನಿಮ್ಮ ಮನಸ್ಸು ನೋಯಿಸ್ಬಿಟ್ಟೆ. ಅದಕ್ಕೆ ಈ ಥರ ಶಿಕ್ಷೆ ಕೊಡಬೇಡಿ. ಜೊತೆ ಮಾತಾಡದೆ 1 ನಿಮಿಷನೂ ಇರೋದಕ್ಕಾಗೋದಿಲ್ಲ. ಒಂದೇ ಒಂದ್ಸಲ ನಾನು ಮಾಡಿದ ತಪ್ಪು ಅಂತ ನನ್ನ ಕ್ಷಮಿಸ್ತೀರಾ ಪ್ಲೀಸ್? ಐಶ್ವರ್ಯ, ಸಮಾಧಾನ ಮಾಡ್ಕೊಳವ. ಅವನು ಮಾತಾಡ್ಲಿಲ್ಲ ಅಂತ ನೀನು ದುಃಖ ಪಡಬೇಡ. ನೀನು ಅನುಭವಿಸ್ದಂಗೆ ಅವನು ಒಳಗೊಳಗೆ ಸಂಕಟ ಪಡ್ತಾ ಇದ್ದಾನೆ ಅಂತ ನಂಗೆ ಸಂಗಾಗಿ ಗೊತ್ತದೆ. ಯಾವುದೋ ಇಸತ್ಗಳಿಗೆ ಹಿಂಗಾಗೋಯ್ತು ಕಣವ. ನಮ್ಮಿಂದಾಗೇನೆ ನಿಮ್ಮ ಸಂಸಾರದಲ್ಲಿ ಬಿರುಕು ಬೀಳೋಂಗಾಯ್ತು. ಸತ್ಯನ ಮನವರಿಕೆ ಮಾಡಿಕೊಡ್ಬೇಕು ಅಂತ ನಾವು ಹಿಂಗೆ ಮಾಡಿದ್ವಿ. ಆದರೆ ನಮ್ಮ ಮನೆ ಬರ ಅದು ನಮಗೆ ತಿರುಗಿ ಬಾಣ ಆಗೋಯ್ತು. ನೀನೇನು ಯೋಚನೆ ಮಾಡಬೇಡಮ್ಮ. ನಾವೇ ನಿಂತು ನಿಮ್ಮ ಸಂಸಾರನ ಸರಿ ಮಾಡ್ತೀವಿ. ಈಗ ಮಾಡಿರೋ ಸಹಾಯನೇ ನನ್ನ ಕೈ ಜೀರ್ಣ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಅಂಥದ್ರಲ್ಲಿ ಇನ್ನೊಂದು ಸಹಾಯ ಮಾಡಿ ನನ್ನ ನೆಮ್ಮದಿನ ಹಾಳು ಮಾಡೋದಕ್ಕೆ ನೋಡ್ಬೇಡಿ. ನೀವು ಹೇಳೋದ್ರಲ್ಲಿ ಸಾವಿರಾರು ಅರ್ಥ ಇರುತ್ತೆ. ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ನೀವ್ ಹೇಳಿದ್ದನ್ನೆಲ್ಲ ನಂಬದ್ನಲ್ಲ. ನನಗೆ ಬುದ್ಧಿ ಇಲ್ಲ. ಇನ್ನು ನಿಮ್ಮ ಮಾತು ಕೇಳಿದ್ರೆ ನಾನು ನನ್ನ ಗಂಡ, ನನ್ನ ಸಂಸಾರ ಎಲ್ಲಾನು ಕಳ್ಕೊಂಡು ನನ್ನ ತವರ ಮನೆ ಸೇರ್ಬೇಕಾಗತ್ತೆ. ನೀವ್ ಮಾಡಿರೋ ಸಹಾಯನೇ ಸಾಕು. ನೋಡಿ, ನಾನು ಈ ಮನೇಲಿ ಚೆನ್ನಾಗಿರ್ಬೇಕು ಅಂತ ನೀವು ಆಸೆ ಪಡೋದಾದ್ರೆ ನನ್ನ ಪಾಡಗಿರೋದಕ್ಕೆ ಬಿಟ್ಬಿಡಿ. ನನ್ನಿಂದ ದೂರ ಇದ್ಬಿಡಿ. ಅದೇ ನೀವು ನನಗೆ ಮಾಡೋ ದೊಡ್ಡ ಉಪಕಾರ. ನಾವು ಹೇಳೋದನ್ನು ಹೊರಟೋಗಿ ಇಲ್ಲಿಂದ.
ಅವ್ವ ಸಾನೆ ಹಸುವಾಗ್ತೈತೆ ಉಣ್ಣಕ್ಕಿಕ್ಕು. ಹಸುವಿಲ್ಲ. ಏನು ಪಾದ ಕ್ವಾಣೆ ಗಂಟ ಬೆಳೆದದೆ ಏನಿಸ್ಯ? ಮನಸ್ನಾಗಿ ಸಾನೆ ತುಂಬಿಕೊಂಡಿರೋ ನೀನು ನಿನ್ನ ಕೆಟ್ಟ ಬುದ್ಧಿ ತೋರಿಸಿ ಕೊನೆಗೂ ನೀನು ಆಟನೇ ಸಾಧಿಸ್ಬಿಟ್ಟಲ್ಲ. ಹೆಂಗೋ ಗಂಡ ಹೆಂಡ್ರನ್ನ ದೂರನೇ ಇಟ್ಟಿದ್ದೆ. ಈಗ ಒಬ್ರಿಗೊಬ್ರು ಮಾತು ಬಿಡೋ ಹಂಗೆ ಮಾಡಿ ನನ್ನ ಮಗ ರಂಗೇಗೌಡ ಊಟ ಮಾಡದೆ ಹಂಗೆ ಕುಂತವನೆ. ಅವನು ಊಟ ಮಾಡಲಿಲ್ಲ ಅಂತ ನನ್ನ ಸೊಸೆ ಕೂಡ ಊಟ ಮಾಡದೆ ಹಂಗೆ ಕುಂತವಳೆ. ಈಗ ನಿನಗೆ ಹಾಲು ಕುಡ್ದಷ್ಟು ಸಂತೋಷ ಆಗಿರ್ಬೇಕಲ್ವಾ? ಈಗ ನಾನು ಸುಮ್ಮನೆ ಅವನೇ ನನ್ನ ಹೊಟ್ಟೆ ಉರಿ ಸಾಪ ನಿನಗೆ ತಟ್ಟೆ ಇರಾಕಿಲ್ಲ. ಸೋತವ್ರು ಮಾಡೋದು ಇದು ಒಂದೇ, ಬರೀ ಹೊಟ್ಟೆ ಉರ್ಕೊಂಡು ಸಾಪ್ ಹಾಕೋದು. ಅದನ್ನ ಬಿಟ್ರೆ ನಿಂಗೆ ಬ್ಯಾರೆ ಏನು ಗೊತ್ತದೆ ಹೇಳು? ಮಗ ಸೊಸೆ ಅಂತ ನಂತವ್ ಬಂದು ಕಣಿ ಹೊಳ್ತಿದ್ಯಲ್ಲ, 25 ವರ್ಷದಿಂದ ಅವನು ಏನು ತಿನ್ನಬೇಕು ಏನು ಬಿಡಬೇಕು ಅಂತ ನೀನು ನೋಡ್ಕೊಂಡಿದ್ಯಾ? ಅವನು ಒಂದು ತುತ್ತನ್ನ ಬಾಯಿನಾಗ ಮಡಗಬೇಕಾದ್ರೂ ಅವ್ವ ಅಂತಾನೆ ಹೊರ್ತು ಅಪ್ಪ ಅನ್ನಕ್ಕಿಲ್ಲ. ಹಂಗಿರನಾಗ ಮಗ ಉಂಡಿಲ್ಲ ಸೊಸೆ ಉಂಡಿಲ್ಲ ಅಂತ ನಂತಾವ್ ದೂರ ತಗೊಂಡು ಬಂದಿದ್ಯಲ್ಲ, ಅವರು ಉಂಡ್ರೆಷ್ಟು ಬಿಟ್ರೆಷ್ಟು. ನಂಗೆ ಅದರಿಂದ ನಷ್ಟವೂ ಇಲ್ಲ ಕಷ್ಟವೂ ಇಲ್ಲ. ಕಷ್ಟ ನಿನಗ್ಯಾಕಾಯ್ತದೆ? ಆ ಮಗಿನ ನೀನ್ ಎತ್ತಿದ್ರೆ ತಾನೇ ಸಂಕಟ ಪಡಕ್ಕೆ. ಏಟೆ ಆದ್ರೂ ಅವನು ನಿನ್ ಸೌತಿ ಮಗ. ಅದಕ್ಕೆ ನನ್ನ ಸೊಸೆಗೆ ವಿಷ ಹಾಕಕ್ ಹೋಗಿದ್ ನೀನು. ಆಮೇಲೆ ನಾನು ವಿಷಾನೇ ಹಾಕಿಲ್ಲ ಅಂತ ನಾಟಕ ಮಾಡಿ ನನ್ನ ಮಗಿನ ನಂಬಿಸ್ಬಿಟ್ಟೆ. ಈಗ ಆ ಮಕ್ಕಳಿಬ್ರು ದೂರ ಆಗಿದ್ದನ್ನ ನೋಡಿ ಖುಷಿ ಪಡ್ತಿರೋದು. ಹೌದು, ಅದು ದಿಟ್ವೆಯ. ನಿಮ್ಮ ಕುಟ್ಟೆ ಸೇರ್ಕೊಂಡು ನನ್ನ ವಿರುದ್ಧ ಪಿತೂರಿ ಮಾಡಕ್ ಹೊಂಟಿದ್ಲಲ್ಲ ನಿನ್ನ ಸೊಸೆ, ಅವಳನ್ನ ಶಿವನ್ ಪಾದಕ್ಕೆ ಸೇರಿಸ್ಬಿಡವ ಅನ್ಕೊಂಡಿದ್ದೆ. ಆದರೆ ಒಬ್ಬಳನ್ನೇ ಕಳ್ಸಿದ್ರೆ ಪ್ರಯೋಜನ ಆಗಕ್ಕಿಲ್ಲ. ಅವಳಿಗೆ ಕುಮ್ಮ ಕೊಡ್ತಿರೋ ನಿಮ್ಮನ್ನು ಅವಳ ಜೊತೆನಾಗೆ ಕಳಿಸ್ಬಿಟ್ರೆ ಈ ಅಟ್ಟಿನಾಗೆ ನನ್ನ ಎದುರಾಕೊಂಡವ್ರಿಗೆ ಎಂಥ ಗತಿ ಬರ್ತದೆ ಅನ್ನೋದು ಉಳಿದವ್ರಿಗೂ ಗೊತ್ತಾಗ್ತದೆ. ಈ ಥರದ ಆಸೆನೆಲ್ಲ ಮಡಕ್ಕೆ ಬೇಡ. ನಾನು ಬದುಕಿರೋ ಗಂಟ ನನ್ನ ಮಗ ಸೊಸೆ ಜೀವಕ್ಕೆ ಯಾವ ಅಪಾಯನೂ ಆಗದೆ ಇರಂಗ್ ನೋಡ್ಕೋತೀನಿ. ನಾನು ಈಟ್ ದಿವಸ ನೀನು ಏನು ಮಾಡ್ತೀಯ, ನಿನ್ನ ಕೈನಾಗ ಏನಾಯ್ತದೆ ಅಂತ ನೋಡ್ತಾನೇ ಇವ್ನಿ. ನೀನೀಗೊಂಥರ ಈ ಅಲ್ಕಿತ್ತಿರೋ ಆವಿದ್ದಂಗೆ ಬರೀ ಬುಸ್ಗುಡದಾಟೆ ನಿನ್ನ ಜಾಯಮಾನ. ಆದರೆ ನಾನು ಮನ್ಸು ಮಾಡಿದ್ರೆ ಅವರಿಬ್ಬರನ್ನೂ ಒಂದು ಮಾಡೋದಾಟೆ ಅಲ್ಲ, ಒಂದೇ ಕಿತ್ತ ದೂರ ಮಾಡೋದು ಹೆಂಗೆ ಅನ್ನೋದು ನಂಗೆ ಗೊತ್ತದೆ. ನಂಗೆ ಹೆಂಗೆ ಇಷ್ಟ ಬರ್ತದೋ ಹಂಗೆ. ನಾನೊಂಥರ ಹೆಂಗೆ ಗೊತ್ತೇನೋ, ಈ ತೊಗಲ್ಗೊಂಬೆ ಆಡಿಸ್ತಾನಲ್ಲ ಸೂತ್ರಧಾರ, ಅವನಿದ್ದಂಗೆ. ನನಗೆ ಬ್ಯಾಡದೆ ಇದ್ದಾಗ ಕತ್ತರಿಸು ಹಾಕ್ತೀನಿ,
ಬೇಕು ಅಂದಾಗ ತಿರ್ಗಾ ಗಂಟು ಹಾಕ್ಕೊಳ್ತೀನಿ. ಅಂದರೆ ನನ್ನ ಮನಸ್ಸಿಗೆ ಹೆಂಗೆ ಅನುಕೂಲ ಆಯ್ತದೋ ಹಂಗೆ. ಅಲ್ಲಿ ಗಂಟ ನೀನು ಇದ್ರಾಗೆ ತಲೆ ಹಾಕ್ದೇ ಇದ್ರೆ ನಿನಗೂ ಕ್ಷೇಮ, ನಿನ್ನ ಮಗ ಸೊಸೆಗೂ ಕ್ಷೇಮ. ಉಸ್ಸಾರ್. ಹೊಟ್ಟೆ ನೋವು ಅದು ಇದು ಅಂತ ನಾಟಕ ಆಡಿದ್ರೆ ನಾನು ಕರಗ್ಬಿಡ್ತೀನಿ ಅಂತ ಆಸೆ ಇಟ್ಕೋಬೇಡಿ. ಎಕ್ಸ್ಕ್ಯೂಸ್ ಮೀ, ನಾನೇನು ನಾಟಕ ಮಾಡ್ತಾ ಇಲ್ಲ. ಏನಾದರೂ ಹಾಗೆ ಅನ್ಸಿದ್ರೆ ನನ್ನ ಸಹಾಯಕ್ಕೇನು ಬರಬೇಕಾಗಿಲ್ಲ. ನನ್ನ ಸಂಕಟ ನನಗೆ. ನೀನು ಹಸ್ಕೊಂಡಿರೋದನ್ನ ರಂಗೇಗೌಡ ನೋಡಿಕೊಂಡು ಸುಮ್ಕಿರ್ಬೋದು. ಆದರೆ ನಾನು ಹೆಂಗೆ ಸುಮ್ಕಿರಕ್ಕಾಯ್ತದ ಹೇಳು? ರಂಗೇಗೌಡ ಒಟ್ಟಿಗುಣ್ಲಿಲ್ಲ ಅಂತ ನೀನು ಹಿಂಗೆ ಉಪವಾಸ ಇದ್ದು ಒಬ್ಬರ ಮ್ಯಾಗೊಬ್ಬರು ಪೈಪೋಟಿ ಮಾಡಿಕೊಂಡು ಉಪವಾಸ ಇದ್ದರೆ ನಂಗೆ ಸಂತೋಷ ಆಯ್ತದ ಹೇಳು? ನೀನು ಮೊದಲೇ ಸೂಕ್ಷ್ಮದ ಹೆಣ್ಣು. ಎಂಡ್ರನ್ನ ರಂಗೇಗೌಡ ಉಪವಾಸ ಮಡಗ್ದ ಅನ್ನೋ ಅಪವಾದ ಬರೋದು ಬೇಡ. ತಗೊಳವ, ಎಳ್ತು ತಿನ್ನು. ದಯವಿಟ್ಟು ನನ್ನ ಕ್ಷಮಿಸಿ ಅತ್ತೆ. ನಾನಾಗೆ ನಿಮ್ಮ ಮೇಲೆ ಅನುಮಾನ ಪಡಲಿಲ್ಲ. ಅಜ್ಜಿನೇ ಉಪವಾಸ ಇರ್ತೀನಿ, ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತೆಲ್ಲ ಹೇಳಿ ನನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದ್ದು. ನಾನು ಆಗೋದಿಲ್ಲ ಅಂದಾಗ ಇವರೇ ಅಜ್ಜಿ ಏನು ಕೇಳ್ತಾರೋ ಅದಕ್ಕೆ ಒಪ್ಪು ಅಂತ ಬಲವಂತ ಮಾಡಿದ್ದು. ನಾನು ಅನುಮಾನ ಪಟ್ಟಿದ್ದು ತಪ್ಪು ಅಂತ ನಾನೇ ಒಪ್ಕೋತೀನಿ. ಆದರೆ ಅದರಲ್ಲಿ ಇವ್ರ ಪಾಲು ಇದೆ ಅಂತ ಇವ್ರು ಒಪ್ಕೊಂಡ್ರೆ ಮಾತ್ರ ನಾನು ಊಟ ಮಾಡೋದು. ಓ, ಸುತ್ತಿ ಬಳಸಿ ಈಗ ಬಾಣ ನನ್ನ ಕಡೆಗೆ ತಿರುಗ್ತಾಯ್ತು. ಕೋತಿ ಮೊಸರು ತಿಂದು ಮೇಕೆ ಮೂತಿಗೆ ಒರೆಸ್ತಂತೆ, ಹಂಗಾಯ್ತು ಕತೆ. ನೋಡಿ ಅತ್ತೆ, ನನ್ನ ಕೋತಿ ಅಂತಾರೆ. ಹೇಳ್ಕೆ ಮಾತು ಕಟ್ಕೊಂಡು ನಿನ್ ಮೇಲೆ ಅನುಮಾನ ಪಡೋರ್ನ ಕೋತಿ ಅಂತ ಇನ್ನೇನು ಅನ್ಬೇಕು ಅಂತ ಕೇಳವ. ಅದಕ್ಕೆ ಕ್ಷಮೆ ಕೇಳ್ತಿರೋದು ಅಂತ ಹೇಳಿ ಅತ್ತೆ. ಆದ್ರೆ ಕ್ಷಮಿಸಕ್ಕಾಗದೇ ಇರೋಂಥ ತೆಪ್ಪು ಅಂತ ಹೇಳವ. ಹಾಗಾದ್ರೆ ಅವ್ರು ನನ್ನ ಕ್ಷಮಿಸೋದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳಿ ಅತ್ತೆ. ಈ ಅನ್ನ ಮುಟ್ಟಿ ಯಾವುದೇ ಕಾರಣಕ್ಕೂ ನಿನ್ನ ಮೇಲೆ ಅನುಮಾನ ಪಡಕ್ಕಿಲ್ಲ ಅಂತಾನು, ಹಂಗೆಯ ಅತ್ತೆ ಕೆಟ್ಟವರು ಅಂತ ನನ್ನ ತವ ದೂರ ಕೊಡೋಕ್ಕಿಲ್ಲ ಅಂತನೂ ಪ್ರಮಾಣ ಮಾಡಕ್ಕೆ ಹೇಳವ. ಅದಕ್ಕೇನಂತೆ ಮಗ, ಐಶ್ವರ್ಯ ಈಗಲೇ ಪ್ರಮಾಣ ಮಾಡ್ತಾಳೆ ಅಲ್ವೇನವ? ಮಾಡ್ತೀನಿ, ಆದರೆ ನಂದೊಂದು ಕಂಡೀಷನ್ ಇದೆ. ಅದನ್ನ ಇಲ್ಲಿ ಹೇಳೋದಿಲ್ಲ, ವರಾಂಡಕ್ಕೆ ಬನ್ನಿ, ಎಲ್ಲರ ಮುಂದೆ ಹೇಳ್ತೀನಿ. ಒಟ್ಟು ಗಿಟ್ಟಾಕಿ ಒಳ್ಳೆಯವಳು ಅನ್ನಿಸ್ಕೊಳ್ಳೋಣ ಅನ್ಕೊಂಡ್ರೆ ಇವಳು ಬ್ಯಾರೆದೇ ನಾಟಕ ಶುರು ಮಾಡ್ತಾವಳಲ್ಲ, ಅದೇನು ಕಂಡೀಷನ್ ಆಗ್ತಾಳೋ. ತಿರ್ಗಾ ನಾವೇನು ತೆಪ್ಪು ಮಾಡ್ದು ಅಂತ ಹಿಂಗೆ ಕರೆದು ನಿಲ್ಸಿದಿರಿ? ನೀವು ಹೇಳ್ದಂಗೆ ಚಾಚು ತಪ್ಪದಂಗೆ ಕ್ಯಾಮೆ ಮಾಡ್ಕೊಂಡು ಹೋಯ್ತಾ ಇಲ್ವೇ?
ಹಂಗಿರನಾಗ ಒಳ್ಳೆ ಅಪರಾಧಿಗಳಂಗೆ ಹಿಂಗೆ ಕರೆದು ನಿಲ್ಸಿರೋದು ಯಾವ ನ್ಯಾಯ ಅಂತೀನಿ. ಕಳ್ಳನ ಮನ್ಸು ಉಳ್ಳೊಳ್ಗೆ ಅನ್ನಂಗೆ ನಿನಗೆ ನೀನೇ ಯಾಕಂಗೆ ಅನ್ಕಂತೀಯ? ಏನು ಈ ಅಟ್ಟಿಲ್ ತೆಪ್ಪು ಮಾಡಿದ್ರೆ ಮಾತ್ರ ಹಿಂಗೆ ಎಲ್ಲರೂ ಕರೀತಾರ? ಬೇರೆ ಏನು ಇಸ್ಯಾನೇ ಇರೋಕ್ಕಿಲ್ವಾ? ಅಂಕಲ್ ಯಾಕೆ ಕರ್ಸಿದ್ದೀವಿ ಅಂತ ನಾನು ಹೇಳ್ತೀನಿ. ಅತ್ತೆ ಮಾತಾಡು ಅಂದರೆ ನಾನು ನನ್ನ ಮಾತನ್ನು ಶುರು ಮಾಡ್ತೀನಿ. ಈ ಮನೆ ಮೊದಲಿನ ಹಾಗೆ ಆಗಬೇಕು. ಹಾಗೆ ಎಲ್ಲರೂ ಸಂತೋಷವಾಗಿರ್ಬೇಕು ಅಂದರೆ ಸರೋಜಾ ಆಂಟಿ ಮುದ್ದೇಗೌಡ ಅಂಕಲ್ ಮಾಡಿರೋ ತಪ್ಪನ್ನ ಕ್ಷಮಿಸಿ ಮತ್ತೆ ಅವ್ರನ್ನ ಮನೆ ಒಳಗೆ ಸೇರಿಸ್ಕೋಬೇಕು. ಹಾಗೆ ಅಜ್ಜಿ ಮಾವ ಏನೇ ತಪ್ಪು ಮಾಡಿದ್ರು ಅವ್ರನ್ನ ಕ್ಷಮಿಸ್ಬೇಕು.